ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಕಂಚಿಯಲ್ಲಿನ ಬಂಗಾರದ ಹಲ್ಲಿಯ ಹಿಂದಿರುವ ರಹಸ್ಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಕಂಚಿ ಒಂದು ಮಹಿಮಾನ್ವಿತ ದೇವಾಲಯ. ಈ ಕಂಚಿ ದೇವಾಲಯದ ಬಗ್ಗೆ ಹಲವಾರು ಜನರು ವಿಭಿನ್ನವಾದ ಕಥೆಗಳನ್ನು ಹೇಳುತ್ತಾರೆ. ಆ ಕಥೆಗಳನ್ನು ಪಕ್ಕಕ್ಕೆ ಇಟ್ಟರೆ ಅಲ್ಲಿನ ಹಲ್ಲಿಯನ್ನು ತಾಕಿದರೆ ಒಳ್ಳೆಯದು ಎಂದು ಹೇಳುತ್ತಾರೆ. ಮುಖ್ಯವಾಗಿ ಹಲ್ಲಿ ಶಾಸ್ತ್ರದ ಪ್ರಕಾರ ಎಂದಾದರೂ ಹಲ್ಲಿ ದೇಹದ ಯಾವುದೇ ಭಾಗದಲ್ಲಾದರೂ ಬಿದ್ದರೆ ಕೇಡು ಆಗುತ್ತದೆ ಎಂದು ಭಾವಿಸಲಾಗುತ್ತದೆ. ಆದರೆ ಕಂಚಿಯಲ್ಲಿನ ಹಲ್ಲಿಯನ್ನು ತಾಕಿದವರಿಗೆ ಮಾತ್ರ ಯಾವುದೇ ಕೆಡಕು ಸಂಭವಿಸುವುದಿಲ್ಲ ಎಂದು ಹೇಳಲಾಗಿದೆ. ಅಸಲಿಗೆ ಕಂಚಿಗೆ ಹೋದವರೆಲ್ಲ ಹಲ್ಲಿಯನ್ನು ಮುಟ್ಟುತ್ತಾರೆ. ಆದರೆ ಎಂದಾದರೂ ಯೋಚಿಸಿದ್ದೀರಾ ಆ ಹಲ್ಲಿ ಯಾರು ಎಂದು? ಆ ದೇವಾಲಯದಲ್ಲಿ ನೂರಾರು ಹಲ್ಲಿಗಳು ಓಡಾಡುತ್ತಿರುತ್ತವೆ. ಅದು ಏಕೆ ಎನ್ನುವ ಹಲವಾರು ಪ್ರಶ್ನೆಗೆ ಮಾತ್ರ ಉತ್ತರ ತಿಳಿಯದು. ಅಸಲಿಗೆ ಆ ರಹಸ್ಯ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಬಂಗಾರದ ಹಲ್ಲಿಯ ಹಿಂದಿರುವ ರಹಸ್ಯ. ಕಂಚಿ ಅಥವಾ ಕಾಂಚೀಪುರಂ ಇದು ನಮ್ಮ ಪಕ್ಕದ ರಾಜ್ಯವಾದ ತಮಿಳುನಾಡಿನ ಪ್ರಸಿದ್ಧ ಪುರಾಣ ನಗರ. ಕಾಂಚೀಪುರಂ ಎಂದಾಕ್ಷಣ ಸೀರೆ ಹಾಗೂ ದೇವಾಲಯಕ್ಕೆ ಪ್ರಸಿದ್ಧವಾದದ್ದು. ಕಂಚಿ ಪಟ್ಟಣದಲ್ಲಿ ಪಂಚಭೂತ ಕ್ಷೇತ್ರದಲ್ಲಿ ಒಂದಾದ ಪ್ರಖ್ಯಾತಿಯನ್ನು ಪಡೆದಿರುವ ದೇವಾಲಯಗಳೆಂದರೆ ಅದು ಏಕಾಂಬರೇಶ್ವರ ದೇವಾಲಯ, ಕಂಚಿ ಕಾಮಾಕ್ಷಿ ದೇವಾಲಯ, ಹಾಗೆಯೇ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಶಂಕರ ಮಠಗಳು. ಆದರೆ ಈ ಬಂಗಾರುಪಲ್ಲಿ ಇರುವುದು ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ. 4ನೇ ಶತಮಾನದಿಂದ 9ನೇ ಶತಮಾನದವರೆಗೆ ದಕ್ಷಿಣ ಭಾರತದ ದೇಶವನ್ನು ಪರಿಪಾಲನೆ ಮಾಡಿದ ಪಲ್ಲವ ರಾಜವಂಶಕರಿಗೆ ಈ ಕಂಚಿ ರಾಜಧಾನಿಯಾಗಿತ್ತು. ಕಂಚಿಯಲ್ಲಿನ ಆ ಹಲ್ಲಿಗೆ ಇರುವ ಕತೆ ಏನೆಂದರೆ, ತಂದೆ ದೇವರ ಪೂಜೆಗಾಗಿ ನೀರನ್ನು ತೆಗೆದುಕೊಂಡು ಬರಲು ಹೇಳುತ್ತಾರೆ. ಮಗ ನೀರನ್ನು ತರುವ ಸಮಯದಲ್ಲಿ ಅದರಲ್ಲಿ ಹಲ್ಲಿಯು ಬಿದ್ದಿರುತ್ತದೆ. ಇದನ್ನು ಕಂಡ ತಂದೆಯು ಮಗನ ಮೇಲೆ ಕೋಪಗೊಂಡು ಇಲ್ಲಿಯೇ ಹಲ್ಲಿಯಾಗಿ ಹೋಗು ಎಂದು ಶಾಪವನ್ನು ನೀಡುತ್ತಾರೆ. ತದಾದ ನಂತರ ಆ ಮಗನು ಇಲ್ಲಿಯೇ ಹಲ್ಲಿಯಾಗಿ ನೆಲೆಸಿಬಿಡುತ್ತಾರೆ. ಆತನನ್ನು ಮುಟ್ಟಿದರೆ ದೇಹದ ಮೇಲೆ ಬೀಳುವ ಹಲ್ಲಿಯ ಪಾಪ ಅಂಟುವುದಿಲ್ಲ ಎಂದು ಆಶೀರ್ವದಿಸುತ್ತಾರೆ. ಭಾರತ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಬೆಳ್ಳಿ ಹಾಗೆಯೇ ಬಂಗಾರದ ಹಲ್ಲಿಯನ್ನು ತಾಕಿಸಿ ತಮ್ಮ ಹಲ್ಲಿ ದೋಷದಿಂದ ವಿಮುಕ್ತರಾಗುತ್ತಾರೆ. ಈ ದೇವಾಲಯದ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿಯೂ ಕೂಡ 1000 ಸ್ತಂಭಗಳ ಮಂಟಪವಿರುವುದು. ಇತಿಹಾಸದ ಪ್ರಕಾರ ಇಲ್ಲಿ ವರದರಾಜ ಸ್ವಾಮಿಯು ಕೃತಯುಗದಲ್ಲಿ ಬ್ರಹ್ಮ, ತ್ರೇತಾಯುಗದಲ್ಲಿ ಗಜೇಂದ್ರ, ದ್ವಾಪರಯುಗದಲ್ಲಿ ಬೃಹಸ್ಪತಿ, ಕಲಿಯುಗದಲ್ಲಿ ಅನಂತ ಶೇಷನು ಪರಮಾತ್ಮನನ್ನು ಪೂಜಿಸಿದರು ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಮೂಲ ವಿರಾಟ್ ವಿಗ್ರಹವು ವರದರಾಜ ಪೆರುಮಾಳ್ ಆಗಿದೆ. ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ, ನೀವು ಎಂದಾದರೂ ಕಂಚಿ ಪಟ್ಟಣಕ್ಕೆ ಭೇಟಿ ನೀಡಿದಾಗ ಅಲ್ಲಿರುವ ಕಂಚಿ ಕಾಮಾಕ್ಷಿ ಅಮ್ಮನವರ ಆಶೀರ್ವಾದ ಪಡೆದ ನಂತರ ಏಕಾಂಬ್ರನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ ಬಳಿಕ ಅಲ್ಲಿರುವ ವರದರಾಜ ಪೆರುಮಾಳ್ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ನಿಮಗೆ ಬಂಗಾರುಪಲ್ಲಿಯ ದರ್ಶನವಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.